ಉತ್ಕರ್ಷ್ ಅವರೇ, ವಿದ್ಯಾರ್ಥಿಗಳ ಹೋರಾಟದ ಹಾದಿ ತಪ್ಪಿದೆ ಅನ್ನುವ ಆರೋಪ ಕೂಗು ನಿಮ್ದು ನೆನ್ನೆ ಮೊನ್ನೆದಲ್ಲ, ಆರಂಭ ಆದಾಗಿಂದಲೂ ಕೂಡ ಹೇಳ್ತಾ ಇದ್ರಿ. ಸೊ ಈಗ ಎಲ್ಲವೂ ಸರಿ ಆಯ್ತಾ? ಇಲ್ಲ, ಖಂಡಿತವಾಗ್ಲೂ ನೋಡಿ, ನರೇಂದ್ರ ಮೋದಿ ಅವರು ನಿನ್ನೆ ಮಾತಾಡ್ತಾ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ವಿದ್ಯಾರ್ಥಿಗಳಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗ್ಲಿಕ್ಕೆ ಬಿಡೋದಿಲ್ಲ ಅಂತ. ಅಲ್ಲಿಗೆ ಈ ವಿಚಾರ ಸಮಾಪ್ತಿ ಆಗಿದೆ. ಆದರೆ ನಾವು ಭಾಳ ಸ್ಪಷ್ಟವಾಗಿ ನಮ್ಮ ನಿಲುವು ಇವತ್ತಿಗೂ ಇದೆ. ಈ ಹೋರಾಟ ಏನಿದೆ ಸಂಪೂರ್ಣವಾಗಿ ದಾರಿ ತಪ್ಪಿ ಹಳ್ಳ ಹಿಡಿದಿರ್ತಕ್ಕಂಥದ್ದು, ಗಲಭೆಕೋರರು, ಆ್ಯಂಟಿ ನ್ಯಾಷನಲ್ ಎಲಿಮೆಂಟ್ಸ್ ಕೈಲಿ ಸೇರ್ಕೊಂಡ್ಬಿಟ್ಟಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಯಾಕಂದರೆ ಯಾವ ವಿದ್ಯಾರ್ಥಿಗಳು ಕೂಡ ಪೊಲೀಸವ್ರ ಮೇಲೆ, ಮಿಲಿಟ್ರಿ ಅವ್ರ ಮೇಲೆ ದಾಳಿ ಮಾಡುವಂಥದ್ದು ಅಥವಾ ದಬ್ಬಾಳಿಕೆ ಮಾಡುವಂಥದ್ದು, ಆ ಗಾಡಿಗಳನ್ನು ಜಖಮ್ ಮಾಡುವಂಥದ್ದು, ಪೊಲೀಸವ್ರಿಗೆ ಹೊಡೆಯುವಂಥ ಕೆಲಸವನ್ನು ಯಾರು ಕೂಡ ಮಾಡೋದಿಲ್ಲ. ಆಮೇಲೆ ನಾವು ಶುರುವಾದಾಗಿಂದ ಕೂಡ ಹೇಳ್ತಾ ಇದ್ದೀವಿ, ಇವರು ನೀಟ್ ವಿಚಾರ ಬಿಟ್ಟು ಎಲ್ಲ ವಿಚಾರಗಳನ್ನು ಮಾತಾಡ್ತಾ ಇದ್ದಾರೆ. ಉಮರ್ ಖಲೀದ್ ಪರವಾಗಿ ಘೋಷಣೆಗಳನ್ನು ಹಾಕಿದ್ರು, ಸರ್ಜಿಲ್ ಇಮಾಮ್ ಪರವಾಗಿ ಘೋಷಣೆ ಹಾಕಿದ್ರು, ಪಾಕಿಸ್ತಾನ್ ಪೊಯಿಟ್ನ ಗೀತೆಯನ್ನು ಹಾಡಿದ್ರು, ಎಲ್ಲ ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆದರೆ ನಿಜವಾಗ್ಲೂ ಮಾತಾಡಬೇಕಾಗಿದ್ದಂಥ ನೀಟ್ ವಿಚಾರವನ್ನು ಕೈ ಬಿಟ್ಬಿಟ್ರು. ಹಾಗಾಗಿ ಭಾಳ ಸ್ಪಷ್ಟವಾಗಿ ಒಂದು ಟೂಲ್ ಕಿಟ್ ರೀತಿಯಲ್ಲಿ ಯಾವ ರೀತಿ ಕೃಷಿ ಕಾನೂನು ಇರ್ಬೋದು ಅಥವಾ CNRC ವಿಚಾರ ಇತ್ತು, ಆ ವಿಚಾರದಲ್ಲಿ ಯಾವ ರೀತಿ ಈ ಆ್ಯಂಟಿ ನ್ಯಾಷನಲ್ ದೇಶ ವಿರೋಧ ಶಕ್ತಿಗಳು ಹೈಜಾಕ್ ಮಾಡಿಬಿಟ್ರಲ್ಲ ಹೋರಾಟವನ್ನು, ಅದೇ ರೀತಿ ಹೋರಾಟವನ್ನು ಹೈಜಾಕ್ ಮಾಡಿದ್ರು. ಅದ್ರ ಜೊತೆ ಈ ಆಮ್ ಆದ್ಮಿ ಪಾರ್ಟಿ ಏಜೆಂಟ್ಗಳು, ಈ ಕಾಂಗ್ರೆಸ್ ಏಜೆಂಟ್ಗಳು ಸೇರ್ಕೊಂಡು, ಅಲ್ಲ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಆಯ್ತು ಇರೀರಿ, ಆಯ್ತು ಕೇಳಿಸ್ಕೊಳ್ಳಿ, ಆಮ್ ಆದ್ಮಿ ಆಯ್ತಾಯ್ತು, ಏಜೆಂಟ್ಗಳು ಒಬ್ರೆ ಎಲ್ಲ ಗೊತ್ತಿದೆ ರೀ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಅಶೋಕ್ ಅವರೇ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಅಲ್ಲಿ ಯಾವ ಇರ್ರಿ ಕೇಳಿಸ್ಕೊಳ್ಳಿ, ಯಾಕೆ ಅಷ್ಟೊಂದು ಉದ್ರೇಕ ಆಗ್ತೀರ? ಯಾವಾಗ ಈ ಆಮ್ ಆದ್ಮಿ ಪಾರ್ಟಿಯ ಯಾರ್ಯಾರಿದ್ದಾರೆ ಸೋಕಾಲ್ಡ್ ಕಾರ್ಯಕರ್ತರು, ಕಾಂಗ್ರೆಸ್ ಅವರು, ಕೇಳಿಸ್ಕೊಳ್ಳಿ, ಪ್ರಚೋದಿಸೋ ರೀತಿ ಸ್ಟೇಟ್ಮೆಂಟ್ ಕೊಡೋದು, ಹೇಳಿಕೆ ಕೊಟ್ಟು ನೀವ್ ಯಾಕೆ ಉದ್ರೇಕ ಆಗ್ತೀರಾ ಅನ್ನೋದು ಒಳ್ಳೆ ಪ್ರಶ್ನೆ. ಏಜೆಂಟ್ ಅಂದ್ರೆ ಏನ್ ತಪ್ಪೇನು ಹೇಳಿ? ಒಳ್ಳೆ ಪ್ರಶ್ನೆ. ಆಮ್ ಆದ್ಮಿ ಪಾರ್ಟಿ ಏಜೆಂಟ್ ಅಂದ್ರೆ ತಪ್ಪೇನಿದೆ? ನಾನ್ ಏಜೆಂಟ್ ಅಲ್ಲ ರೀ, ಬಿಜೆಪಿ ಕಾರ್ಯಕರ್ತರು ನಾವು, ನಾವೇ ಏಜೆಂಟ್. ಹಾಗಾಗಿ ಕೇಳಿಸ್ಕೊಳ್ಳಿ, ಪಂಜಾಬ್ ಅಲ್ಲಿ ಫಾರ್ಮಸಿ ಪೇಪರ್ ಲೀಕ್ ಆಗಿದೆ, ಮೊದ್ಲು ಹೇಳಿ ನಿಮ್ ಭಗವಂತ್ ಸಿಂಗ್ ಮಾನಿಗೆ. ಸುಮ್ಮನೆ ನಿಮ್ಗೆ ನಿಮ್ಮ ಆಮ್ ಆದ್ಮಿ ಪಾರ್ಟಿ ಅವರಿಗೆ, ಕಾಂಗ್ರೆಸ್ ಅವರಿಗೆ ಎಕ್ಸಾಮ್ ಪೇಪರ್ ಲೀಕ್ ಬಗ್ಗೆ ಮಾತನಾಡುವಂತ ಯಾವ ನೈತಿಕತೆ ಇಲ್ಲ ನಿಮಗೆ. ಭಾರಿ ನೈತಿಕತೆ ಇದೆ. ನೀವು ಕುತ್ಕೊಂಡು ಮಾತಾಡ್ತಾ ಇದ್ರೆ 2024 ಲೀಕ್ ಆಗಿತ್ತು, ಏನ್ ಕೇಳಿಸ್ಕೊಳ್ಳಿ, ಆಯ್ತು ಫಾರ್ಮಸಿ ಪೇಪರ್ ಲೀಕ್ ಆಗಿದೆ ಪಂಜಾಬ್ ಅಲ್ಲಿ. ಒಂದ್ ಸೆಕೆಂಡ್ 100 ಜನ ವಿದ್ಯಾರ್ಥಿಗಳು ಹೋರಾಟಕ್ಕೆ ನಿಂತಿದ್ರು. ಅದ್ರಲ್ಲಿ ಯಾವ 10 ಕೊಳಕುಗಳು ಇದನ್ನ ಹಾಳು ಮಾಡ್ಬೇಕು ಅಂತಲೇ ಉದ್ದೇಶಪೂರ್ವಕವಾಗಿ ಒಳಗ್ ನುಗ್ಗಿದ್ರೆ ಇನ್ 90 ಜನರು ತಪ್ಪು ಅಂತಿಲ್ಲ. ನೋಡಿ, ವಿದ್ಯಾರ್ಥಿಗಳ ಹೋರಾಟದ ಪರವಾಗಿ ನಾವು ಇದ್ದೇವೆ, ಅದನ್ನೇ ನರೇಂದ್ರ ಮೋದಿ ಅವರು ಸ್ಪಷ್ಟಪಡಿಸಿದ್ರು. ಆಮೇಲೆ ಫಸ್ಟ್ ಆಫ್ ಆಲ್ ಇವ್ನು ಯಾರು ಅಭಿಜಿತ್ ದೀಪ್ಗೆ ಹೇಳಿದ್ನಲ್ಲ, ಅಭಿಜಿತ್ ದೀಪ್ಗೆ ಯಾರಾಗಾದ್ರೆ ಅದನ್ನ ಇನ್ನೆಲ್ಲ ಏನ್ ಗೊತ್ತಿದೆ ನಿಮ್ಗೆ, ಬಹಳ ಚೆನ್ನಾಗಿ ಗೊತ್ತಿ. ಎಲ್ಲಿದೆ ಒಂದ್ ನಿಮಿಷ, ಇವರು ಡಿಮ್ಯಾಂಡ್ಸ್ ಅನ್ನು ಕೊಟ್ಟಾಗ ಫಸ್ಟ್ ಆಫ್ ಆಲ್ ಕಾಮನ್ ಸೆನ್ಸ್ ಇಲ್ಲ ಇವ್ರಿಗೆ. ಒಂದು ಲೆಟ್ರೇಡ್ ಅಲ್ಲಿ ಕೊಡಬೇಕು, ಒಬ್ಬ ಮಿನಿಸ್ಟರ್ ಅನ್ನು ಭೇಟಿ ಮಾಡಿದ್ರೆ ಅದನ್ನ ಲೆಟ್ರೇಡ್ ಅಲ್ಲಿ ಟೈಪ್ ಮಾಡಿ ಕೊಡಬೇಕು. ಇವ್ರು ಕರೆಕ್ಟ್ ಆಗಿ ಇವ್ರು ಡಿಮ್ಯಾಂಡ್ಸ್ ಅನ್ನೇ ಇಟ್ಟಿಲ್ಲ ಇವತ್ತವರೆಗೂ. ಹೋಗ್ಲಿ, ಈ ಕಾಕ್ರೋಚ್ ಜನತಾ ಪಾರ್ಟಿ ಅವ್ರು ಯಾರು ಆಮ್ ಆದ್ಮಿ ಪಾರ್ಟಿ ಏಜೆಂಟ್ ಇದಾರಲ್ಲ, ಲೆಟ್ರೇಡ್ ಕೊಡಕ್ಕಾಯ್ತು ಅವ್ರ ಕೈಲಿ, ಅಫಿಷಿಯಲ್ ಲೆಟ್ರೇಡ್ ಡಿಮ್ಯಾಂಡ್ಸ್ ಏನು ಅಂತ ಏನೋ ಲಗಾಮಿಲ್ಲ, ಕೈ ಜೋಡಿಸ್ಕೊಂಡು ದೇಶವನ್ನು ವಿರೋಧ ಮಾಡ್ತಾರೆ ಅಂದ್ರೆ ಒಪ್ತಾರ ಮಾಧ್ಯಮದವ್ರಿಗೆ? ಮೇಡಮ್ ದಯವಿಟ್ಟು ಬೇಸರ ಆಗುತ್ತೆ, ಮಾಧ್ಯಮದವ್ರಿಗೆ ಹೊಡೆದ್ ಕಳಿಸ್ತಾ ಇದಾರಲ್ಲ. ಕೇಳಿಸ್ಕೊಳ್ಳಿ, ನಮ್ದು ತಪ್ಪಿದೆ. ನೀವು ಸುದ್ದಿಗೋಷ್ಠಿಯನ್ನ ನಡೆಸಲಿಲ್ಲ ನಿಮ್ ಮೋದಿ ಅವರು ಅಂದ ತಕ್ಷಣ ನಾವು ಸುಮ್ಮನಾದ್ವಲ್ಲ, ಗೋಧಿ ಮೀಡಿಯಾಗಳಂತ ಅನಿಸ್ಕೊಳ್ತಾ ಇದೀವಲ್ಲ, ನಮ್ದು ತಪ್ಪಿದೆ. ಕೇಳಿಸ್ಕೊಳ್ಳಿ, ಇಲ್ಲಿ ನೀವು ಮಾತಾಡಕ್ ರೆಡಿ ಇರಲ್ಲ, ಮಾಧ್ಯಮದವ್ರ ಕರ್ಮ. ಕೇಳಿಸ್ಕೊಳ್ಳಿ ಉತ್ಕರ್ಷ್, ಹಾಗಾದ್ರೆ 100ರಲ್ಲಿ 10 ಯಾವ ಹುಳುಕು ಸೇರ್ಕೊಂಡು ಅಂದ್ರೆ 90 ಜನರ ಪ್ರತಿಭಟನೆಗೆ ಇಲ್ಲ ಲೆಕ್ಕ ಇಲ್ಲ. ಈ ಹೋರಾಟ ಹಳ್ಳ ಹಿಡಿದಿದೆ, ಹೋರಾಟ ಹಳ್ಳ ಯಾಕಂದ್ರೆ ಯಾರು ಆಮ್ ಆದ್ಮಿ ಪಾರ್ಟಿ ಅವರು, ಕಾಂಗ್ರೆಸ್ ಅವರು ಎಲ್ಲ ಸೇರ್ಕೊಂಡ್ರಲ್ಲ, ಹಳ್ಳ ಹಿಡಿಸ್ಬಿಟ್ರೆ. ಯಾವಾಗ ಎಡಪಂಥೀಯರು ಬಂದಲ್ಲಿ ಬೇಡದೆ ಇರತಕ್ಕಂತ. ಹೇಳಿ ಅಶೋಕ್ ಅವರೇ, ನಿಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್. ಹಳ್ಳ ಹಿಡಿಸಿದ್ರ ಪ್ರೊಟೆಸ್ಟ್ ನ ನೀವ ಕಾರಣ ಅದಕ್ಕೆ? ಪ್ರೊಟೆಸ್ಟ್ ಹಳ್ಳ ಹಿಡಿಸಿದ್ರೆ ರಾತ್ರಿ ನರೇಂದ್ರ ಮೋದಿ ಅವರು ಬಂದು ಮಾತಾಡ್ತಾ ಇರ್ಲಿಲ್ಲ ಇದ್ರ ಬಗ್ಗೆ. ಅವರು ಬಂದು ಮಾತಾಡಿದಾರೆ ಅಂದ್ರೆ ಇವತ್ತು ಏನು ಸ್ಟೂಡೆಂಟ್ಸ್ ಗಳು ನಿಂತಿದ್ದಾರೋ ಅದರಿಂದ ಮಾತಾಡ್ತಿರೋದು. ನೀವು ನೋಡ್ಬೋದು, ಯಾವುದೇ ಪ್ರೊಟೆಸ್ಟ್ ಅಲ್ಲಿ ಕೂಡ ನಾವು ಸಹಾಯ ಮಾಡ್ತಾ ಇದೀವಿ. ನಾವು ಯಾವುದೇ ಕ್ಯಾಪ್ ಹಾಕೊಂಡಾಗ್ಲಿ, ನಮ್ಮ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಆಗ್ಲಿ ಮಾಡ್ತಿಲ್ಲ. ನಾವು ಇವತ್ತು ಬಂದು ಅವ್ರು ಸಪೋರ್ಟ್ ಮಾಡ್ತಿರೋದು. ನಾನು ಖುದ್ದಾಗಿ ಡೆಲ್ಲಿಲಿದ್ದೆ, 90,000 ಜನ ಸ್ಟೂಡೆಂಟ್ 20ನೇ ತಾರೀಕು ಬಂದು ಅವ್ರು ಕೇಳ್ತಿರೋದೇನು ಅಕೌಂಟೆಬಿಲಿಟಿ. ನಿಮ್ಮ ಸರ್ಕಾರದಲ್ಲಿ 2024ರಲ್ಲಿ ಪೇಪರ್ ಲೀಕ್ ಆಯ್ತು, ಏನ್ ಮಾಡಿದ್ರಿ? ಯಾವನ್ನೊಬ್ಬ ಅಕ್ಯೂಸ್ ಮಾಡಿದ್ರಿ, ಮಾಸ್ಟರ್ ಇಂದ ಮಾಡಿದ್ರಿ. ಮೊನ್ನೆ ಏನಾಯ್ತು, CBI ಅವರು ಅವ್ರ ವಿರುದ್ಧ ನಮ್ಗೆ ಯಾವ ಸಾಕ್ಷಿನೂ ಇಲ್ಲ, ನಾವು ಅವ್ರ ಬಗ್ಗೆ ಚಾರ್ಜ್ ಶೀಟ್ ಫೈಲ್ ಮಾಡಕ್ ಆಗಲ್ಲ ಅಂತ ಕೋರ್ಟ್ ಅಲ್ಲಿ ಡಿಕ್ಲೇರ್ ಮಾಡಿದ್ರಿ. ಏನ್ ಮಾಡಿದ್ರಿ? ಹಂಗಾರೆ ಯಾರು ಮಾಡಿದ್ದು ಲೀಕ್ ನ? ಅದು
ಯಾರು ಇಲ್ವಾ? ಯಾರು ಮಾಡ್ಲೇ ಇಲ್ಲ, ಆಟೋಮೆಟಿಕ್ ಆಗೋಯ್ತಾ? ಇದು ಇವ್ರ ಅಕೌಂಟಬಿಲಿಟಿನಾ? ಮತ್ತೆ 2 ವರ್ಷ ಆದ್ಮೇಲೆ ರಿಪೀಟ್ ಆಯ್ತದು. ಅದಕ್ಕೆ ಯಾರು ಜವಾಬ್ದಾರಿ? ಪದೇ ಪದೇ ರಿಪೀಟ್ ಆಗ್ತಿರೋದಕ್ಕೆ ಇವತ್ತು ಏನು ಸ್ಟೂಡೆಂಟ್ಸ್ ಯೂನಿಯನ್ ಕೂತ್ಕೊಂಡು ರಾಜೀನಾಮೆ ಕೇಳ್ತಿದಾರೋ ಅದು ಕರೆಕ್ಟ್. ಇವ್ರು ಹೇಳ್ತಾರೆ ಲೆಟ್ರೇಟರ್ ಕೊಡಿ. ಏನ್ ಸ್ಟೂಡೆಂಟ್ಸ್ ಗಳು ಒಂದು ಆರ್ಗನೈಸೇಷನ್ ಲೆಟ್ರೇಟ್ ಮಾಡ್ಕೋಬೇಕಾ? ಇಡೀ ಭಾರತ ದೇಶದ ಸ್ಟೂಡೆಂಟ್ಸ್ ಗಳು ಕುತ್ಕೊಂಡು ಪಬ್ಲಿಕ್ ಅಲ್ಲಿ ಡಿಮ್ಯಾಂಡ್ ಮಾಡ್ತಾ ಇದಾರೆ, ಲೆಟ್ರೇಟರ್ ಕೊಡ್ಬೇಕಾ? ನೀವು ಓಟ್ ಕೇಳ್ಬೇಕಾದ್ರೆ ಲೆಟ್ರೇಟರ್ ಎಲ್ಲ ಕೇಳಿದ್ರ? ನಾನು ಇದು ಮಾಡ್ಕೊಡ್ತೀನಿ, ನನ್ಗೆ ಓಟ್ ಕೊಡಿ ಅಂತ ಕೇಳಿದ್ರೆ ನೀವು ಫಾರ್ಮಸಿ ಪೇಪರ್ ಹಂಗೆ ಲೀಕ್ ಆಗಿದೆ. ಮಾತಾಡ್ಬೇಡಿ, ಯಾವ್ದಾದ್ರು irrelevant ಮಾತಾಡ್ಬೇಡಿ ಇಲ್ಲಿ. irrelevant ಮಾತಾಡ್ಬೇಡಿ ಇಲ್ಲಿ. ಅವ್ರು ಮಾತಾಡ್ಬೇಕಾದ್ರೆ ನೀವು ಡಿಸ್ಟರ್ಬ್ ಅಲ್ಲ. ಆಮ್ ಆದ್ಮಿ ಪಾರ್ಟಿ ಸ್ಪಾನ್ಸರ್ಡ್ ಅಲ್ಲ, ಸೆಲೆಕ್ಟಿವ್ ಆಕ್ಟಿವಿಸಂ ಇದು ಬಹಳ ಅನ್ಕೊಳ್ಳಿ. ಇವತ್ತು ನಮಗೆ ಹೆಮ್ಮೆ, ಅದು ನಮ್ಮ ಸ್ಪಾನ್ಸರ್ ಸ್ಟೂಡೆಂಟ್ ಪರವಾಗಿ ನಾವು ನಿಂತಿದ್ದೀವಿ ಅನ್ನೋದೇ ನಮ್ಗೆ ಹೆಮ್ಮೆ. ಆರಂಭದಲ್ಲೇ ಹಿಂಗ್ ಆಡ್ತಾ ಇದೀರಾ ಇಬ್ರು ಸೇರ್ಕೊಂಡು. ನಿಮ್ ಸಮಯ ಬಂದಾಗ ಮಾತಾಡ್ರಿ.